ವಿದ್ಯಾರ್ಥಿಗಳಿಗೆ, ಪೋಷಕರಿಗೆ, ಪಾಲಕರಿಗೆ ಚಾನಲ್ಗೆ ಸ್ವಾಗತ. ಈ ಒಂದು ಪ್ರಶ್ನೋತ್ತರಗಳ ಸಂಚಿಕೆಯಲ್ಲಿ ಇದು 2ನೇ ಸಂಚಿಕೆ. ಹಳೆಯ ವಿಡಿಯೋವನ್ನು ಕೂಡ ಪ್ಲೇಲಿಸ್ಟನ್ನು ತೆರೆದು ನೋಡಿ. ನಿಮಗೆ ಯಾವ ಕಾಲೇಜು ಸಿಗುತ್ತೆ, ಕೋರ್ಸ್ ಸಿಗುತ್ತೆ ಅನ್ನೋ ಬಗ್ಗೆ ನೀವು ಪ್ರಶ್ನೆಗಳನ್ನು ಕೇಳ್ತಾ ಇದ್ದೀರಾ. ನಾನು ಇಲ್ಲಿ ಉತ್ತರಗಳನ್ನು ನೀಡ್ತಾ ಇದ್ದೀನಿ. ಬಹಳಷ್ಟು ನೋಡುಗರ ಪ್ರಶ್ನೆಗಳನ್ನು ಕೇಳ್ತಾ ಇರೋದ್ರಿಂದ ಪ್ರಶ್ನೆಗಳಿಗೆ ಉತ್ತರಿಸಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಆದರೂ ಸಾಕಷ್ಟು ಪ್ರಶ್ನೆಗಳಿಗೆ ನಾನು ಇಲ್ಲಿ ಉತ್ತರಿಸಲಿಕ್ಕೆ ಪ್ರಯತ್ನಿಸ್ತಾ ಇದ್ದೀನಿ. ಆದ ಕಾರಣ ವಿಡಿಯೋಗಳನ್ನು ತಪ್ಪದೆ ನೋಡಿ, ನಿಮ್ಮ ಪ್ರಶ್ನೆಯಲ್ಲಿ ಬರೆದಿದ್ರೂ ಕೂಡ ನಿಮ್ಮ ರ್ಯಾಂಕಿಗೆ, ನಿಮಗೆ ಬೇಕಾದ ಒಂದು ಬ್ರ್ಯಾಂಚ್ಗೆ, ನಿಮ್ಮ ಕ್ಯಾಟಗರಿಗೆ ಸಿಮಿಲರ್ ಆಗಿರುವಂಥ ಪ್ರಶ್ನೆಗೆ ನಾನು ಉತ್ತರವನ್ನು ಕೊಟ್ಟರೆ ನಿಮಗೂ ಕೂಡ ಉತ್ತರ ಅಲ್ಲಿ ದೊರೆಯುತ್ತೆ. ಈಗ ಪ್ರಶ್ನೋತ್ತರಗಳನ್ನು ಪ್ರಾರಂಭ ಮಾಡೋಣ. ಇಲ್ಲಿ ತಯ್ಯಬ್ ಅನ್ನೋರು ಕೇಳಿದ್ದಾರೆ, 58,000 ರ್ಯಾಂಕ್ ಇವ್ರದ್ದು, 2B ಕ್ಯಾಟಗರಿ. ನನಗೆ ಯಾವ ಕಾಲೇಜಲ್ಲಿ CS, AI ಮತ್ತು AIML, AIDS ಸಿಗ್ತದೆ ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ನೋಡಿ, ಅವರು ಯಾವ ಪ್ಲೇಸ್ನಲ್ಲಿ ಬೇಕು ಅವ್ರಿಗೆ ಕಾಲೇಜ್ ಅಂತ ಕೇಳಿಲ್ಲ. ನಾನು ಪ್ಲೇಸ್ ಹೇಳಲಿಲ್ಲ ಅಂದರೆ ನಿಮಗೆ ಬೆಂಗಳೂರು ಅಂತ ನಾನು ಕನ್ಸಿಡರ್ ಮಾಡ್ತೀನಿ. ನಿಮಗೆ ಅಟ್ರಿಯಾ, AMC, ಈಸ್ಟ್ ಪಾಯಿಂಟ್. ನಾನು ಹೇಳೋ ಪದಗಳನ್ನು ಸರಿಯಾಗಿ ಗಮನಿಸಿ, ಯಾಕಂದರೆ ನಾನು ಶಾರ್ಟಾಗಿ ಹೇಳ್ತೀನಿ. ನೀವು ಗೂಗಲ್ನಲ್ಲಿ ಸರ್ಚ್ ಮಾಡಿದರೆ ನಿಮ್ಗೆ ಗೊತ್ತಾಗ್ತದೆ AMC ಅಂದರೆ ಯಾವ ಕಾಲೇಜ್. ಪವನ್ ಕುಮಾರ್ ಅನ್ನೋರು ಇನ್ನೊಂದು ಪ್ರಶ್ನೆ ಕೇಳಿದರು. ಲಾಸ್ಟ್ ಸಂಚಿಕೆಯಲ್ಲಿ ನಾನು ನೋಡಿದ್ದಿಲ್ಲ ಅದನ್ನು. SNQ ಕೋಟಾ ಸಿಗುತ್ತಾ ಅಂತ ಕೇಳಿದ್ರು ಅವರು. ನೋಡಿ, SNQ ಕೋಟಾ ಅನ್ನೋದು ನಿಮಗೆ ಲಾಟ್ರಿ ಇದ್ದ ಹಾಗೆ. ನಿಮ್ಮ ಒಂದು ಇನ್ಕಮ್ ತುಂಬ ಕಡಿಮೆ ಆಗಿರಬೇಕು, ಅದೇ ಕಾಲೇಜ್ಗೆ, ಅದೇ ಕೋರ್ಸ್ಗೆ ಅಪ್ಲೈ ಮಾಡಿದವರಲ್ಲೇ ನಿಮ್ಮ ಇನ್ಕಮ್ ತುಂಬ ಕಡಿಮೆ ಇದ್ದರೆ ನಿಮಗೆ SNQ ಕೋಟಾ ಸಿಗುತ್ತೆ. ಹೀಗಾಗಿ SNQ ಕೋಟಾ ಸಿಗುತ್ತೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಇದು ಪ್ಯೂರ್ಲಿ ಲಾಟ್ರಿ ಇದ್ದ ಹಾಗೆ. ನಿಮ್ಮ ಒಂದು ಲಕ್ ಇದ್ದರೆ ಸಿಗುತ್ತೆ. ಇನ್ನು 6,728 ರ್ಯಾಂಕ್ ನೋಡಿ. ವಿಚ್ ಕಾಲೇಜ್ CS, IS ಅಂತ ಕೇಳಿದ್ದಾರೆ. ನೋಡಿ, ಇಲ್ಲಿ ಇವರು ತಮ್ಮ ಕ್ಯಾಟಗರಿ ಯಾವುದು ಅನ್ನೋದು ಹೇಳಲಿಲ್ಲ. ಕ್ಯಾಟಗರಿ ಇಲ್ಲ, CS, IS ಬ್ರಾಂಚ್ ಕೇಳಿದ್ದಾರೆ. ಅವ್ರ ಕ್ಯಾಟಗರಿ ಮೆನ್ಷನ್ ಮಾಡಿಲ್ಲ. ನೀವು ಕ್ಯಾಟಗರಿ ಮೆನ್ಷನ್ ಮಾಡಿಲ್ಲ ಅಂದರೆ ಅದ ಕಾರಣ ನಾನು ಹೇಳ್ತಾ ಇರೋದು, ಕ್ಯಾಟಗರಿಯನ್ನು ದಯವಿಟ್ಟು ಮೆನ್ಷನ್ ಮಾಡಿ. ಈಗ ಜನರಲ್ ಕ್ಯಾಟಗರಿ ಅವರಿಗೆ ನಾನು ಹೇಳೋದೇನೆಂದರೆ 6,728 ರ್ಯಾಂಕಿಗೆ DSE, ದಯಾನಂದ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಮತ್ತು BIT, ಇವನ್ RV ಯೂನಿವರ್ಸಿಟಿ, ಇವು ಸಿಗೋ ಚಾನ್ಸು ಇದೆ CS, ISಗೆ. ಇನ್ನು 61,135 ವಿಚ್ ಕಾಲೇಜ್ SC ಜನರಲ್ ಕ್ಯಾಟಗರಿ ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ಇವರು ಕೋರ್ಸು, ಯಾವ ಕೋರ್ಸ್ ಬೇಕು, ಏನು ಎಲ್ಲ, ಯಾವ ಬ್ರ್ಯಾಂಚ್ ಬೇಕು ಅನ್ನೋದನ್ನು ಕೇಳ್ತಾ ಇಲ್ಲ. ಆದ ಕಾರಣ ದಯವಿಟ್ಟು ಬ್ರ್ಯಾಂಚನ್ನು ಮೆನ್ಷನ್ ಮಾಡಿ. ಬ್ರ್ಯಾಂಚನ್ನು ಮೆನ್ಷನ್ ಮಾಡಿದರೆ ನಮಗೆ ಹೇಳಲಿಕ್ಕೆ ಇದಾಗ್ತದೆ. ಜನರಲ್ ಆಗಿ ನಾನು ಈಗಾಗಲೇ ಹೇಳಿದಂಗೆ ಅಟ್ರಿಯಾ, ATME, MA, AMC, ಈಸ್ಟ್ ಪಾಯಿಂಟ್ ಇಂಥ ಕಾಲೇಜ್ನಲ್ಲಿ ನಿಮಗೆ ಸಿಗ್ತದೆ. ಇಲ್ಲಿ ನೋಡಿ, ಸಿಮಿಲರ್ ಒಂದು ಇದೆ, ತುಂಬ ದೂರ ಇದೆ ರ್ಯಾಂಕ್. 1,01,046 ನೋಡಿ, ತುಂಬ ದೂರ ರ್ಯಾಂಕ್ ಇರೋರಿಗೆ ಇಲ್ಲಿ ಉತ್ತರ ದೊರೆಯುತ್ತದೆ ಅನ್ನಿಸ್ತದೆ. 1,01,046 ರ್ಯಾಂಕ್ ಇವ್ರದ್ದು. ಇವರು ನನಗೆ ATME ಕಾಲೇಜ್ ಮೈಸೂರು, ATME ಕಾಲೇಜ್ ನೋಡಿ ಮೈಸೂರಲ್ಲಿದೆ, ಬೆಂಗಳೂರಲ್ಲ ಇದು. ATME ಕಾಲೇಜ್ ಮೈಸೂರಲ್ಲಿ ನನಗೆ ENC ಮತ್ತು AI ಇದರಲ್ಲಿ ಯಾವುದಾದ್ರೂ ಸಿಗುತ್ತಾ ಅಂತ ಕೇಳ್ತಾರೆ. ಇವರು ಕೂಡ ತಮ್ಮ ಕ್ಯಾಟಗರಿ ಯಾವುದು ಅನ್ನೋದು ಹೇಳಿಲ್ಲ. ನೋಡಿ, ಇದು ATME ಕಾಲೇಜ್ ಮೈಸೂರಲ್ಲಿ ತುಂಬ ಕಟ್ ಆಫ್ ತುಂಬ ದೂರ ಇದೆ. ಆರಾಮಾಗಿ ನಿಮಗೆ ಯಾವ ಬ್ರ್ಯಾಂಚ್ ಅಂತ ಹೇಳಿಲ್ಲ ಅವರು. ಬಹಳಷ್ಟು ಬ್ರ್ಯಾಂಚ್ಗಳಲ್ಲಿ 1,00,000 ಮೇಲೆ ಇದ್ದಾವೆ, ಆರಾಮಾಗಿ ನಿಮಗೆ ಸಿಗುತ್ತೆ. ಇನ್ನು ಕೃಷ್ಣ ಸಿದ್ದಪ್ಪ ಅಂತ ಒಬ್ರು ಕೇಳಿದ್ದಾರೆ, 21,630 ರ್ಯಾಂಕ್ ಅವ್ರದ್ದು. ಅವ್ರ ಪ್ರಶ್ನೆ 3A ಕ್ಯಾಟಗರಿ ಅವ್ರದ್ದು, CS, IS, AIML. ಇದರಲ್ಲಿ SIT ತುಮಕೂರಲ್ಲಿ ಕೇಳ್ತಾ ಇದ್ದಾರೆ ಇವರು, ಸಿದ್ಧಗಂಗಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ತುಮಕೂರಲ್ಲಿ. ಇಲ್ಲಿ ನೋಡಿ, CS ಮತ್ತು IS ಸಿಗೋದು ಕಷ್ಟ ಇವರಿಗೆ. AIML ಸಿಗ್ಬೋದು ಅಂತ ನಾನು ನಿಮ್ಗೆ ಹೇಳ್ತೀನಿ, ಕೃಷ್ಣ ಸಿದ್ದಪ್ಪ ಅವರು. ಯಾಕಂದರೆ AIML 19,000+ ಲಾಸ್ಟ್ ರೌಂಡಲ್ಲಿ ಸಿಕ್ಕಿದೆ. ಹೀಗಾಗಿ ನಿಮಗೆ ಸಿಗಬಹುದು ಅಂತ ಹೇಳ್ತೀನಿ. ನೀವು ನಿಮ್ಮ ಆಪ್ಷನ್ನಲ್ಲಿ ಬೇರೆ ಕಾಲೇಜ್ಗಳನ್ನು ಹಾಕ್ಕೊಳ್ಳಿ. ಇನ್ನು ಕವಿತಾ ಅನ್ನೋರು ಕೇಳ್ತಾ ಇದ್ದಾರೆ, 12,855 ರ್ಯಾಂಕು, 3A ಮತ್ತು ಹೈದರಾಬಾದ್ ಕ್ಯಾಟಗರಿ ಇದೆ ಇವ್ರದ್ದು. CSC ವಿಚ್ ಕಾಲೇಜ್ ಬೆಂಗಳೂರು ಅಂತ ವೇಗಾಗಿ ಕೇಳ್ತಾ ಇದ್ದಾರೆ. CSC ಬ್ರ್ಯಾಂಚು ಯಾವ ಕಾಲೇಜಲ್ಲಿ ಸಿಗ್ಬೋದು ಅಂತ. ಇವ್ರಿಗೆ ನಾನು ಸಜೆಸ್ಟ್ ಮಾಡೋದಂದರೆ, ಇವರಲ್ಲಿ ಭಾಳಷ್ಟು ಕ್ಯಾಟಗರಿ ಇದೆ, 3A ಇದೆ ಮತ್ತು ಹೈದರಾಬಾದ್ ಇದೆ. ಆದ ಕಾರಣ ನೀವು RVITM ಚೆನ್ನಾಗಿ ನೋಡ್ಕೊಳ್ಳಿ. RVITM, Dr. AIT, BMSIT ಈ ಕಾಲೇಜುಗಳಂತೂ ನಿಮಗೆ ಸಿಗುತ್ತೆ. ಮತ್ತು ನೀವು ಇನ್ನೂ ಒಂದು ಹೈಯರ್ ಟ್ರೈ ಮಾಡ್ಬೋದು ಅಂದರೆ, ಯು ಕ್ಯಾನ್ ಟ್ರೈ BIT ಆ್ಯಂಡ್ DSCE, ದಯಾನಂದ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಕೂಡ ನೀವು ಟ್ರೈ ಮಾಡ್ಬೋದು. ಯಾಕಂದರೆ 3A ಮತ್ತು H ಹೈದರಾಬಾದ್ ಕ್ಯಾಟಗರಿ ಇರೋದ್ರಿಂದ. ಇನ್ನೊಬ್ಬರು ಚಿರು ಅನ್ನೋರು ಕೇಳ್ತಾ ಇದ್ದಾರೆ, ಅವರು ತಮ್ಮ ಕ್ಯಾಟಗರಿ ಯಾವುದನ್ನೋದು ಹೇಳಿಲ್ಲ. 23,000 ರ್ಯಾಂಕಿಂಗ್ ಇದೆ ಅಂತ ಇವ್ರದ್ದು. ಇವ್ರಿಗೆ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಟಾಪ್ ಕಾಲೇಜ್ ಬೇಕು ಅಂತ ಕೇಳಿದ್ದಾರೆ. ನೋಡಿ, ಟಾಪ್ ಕಾಲೇಜ್ ಯಾವ ಪ್ಲೇಸ್ ಅಂತ ಹೇಳಿಲ್ಲ. ನೀವು ಟಾಪ್ ಕಾಲೇಜ್ ಅಂತಂದರೆ ಅಗೇನ್ ಮತ್ತೆ DSCEಯಲ್ಲಿ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ 23,000ಕ್ಕೆ ಸಿಗುತ್ತೆ. ಮತ್ತು SIT ತುಮಕೂರು ಕೂಡ ಟಾಪ್ ಕಾಲೇಜು.
ಅಲ್ಲಿ ಕೂಡ ನಿಮಗೆ 23,000 ಇದ್ದರೆ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಸಿಗುತ್ತೆ. ಇನ್ನು ಸಾಯಿರಾ ಅಲಿ ಅಂತ ಒಬ್ರು ಕೇಳಿದ್ದಾರೆ, ಅವರು ತಮ್ಮ ಕೆಟಗರಿಯನ್ನು ಮೆನ್ಷನ್ ಮಾಡಿಲ್ಲ. 35,000 ಗೌರ್ಮೆಂಟ್ ಕಾಲೇಜು ಅಂತ ಕೇಳಿದ್ದಾರೆ. ಗೌರ್ಮೆಂಟ್ ಕಾಲೇಜಲ್ಲಿ ನನಗೆ ಇಂಜಿನಿಯರಿಂಗ್ ಸೀಟ್ ಸಿಗುತ್ತಾ ಅಂತ. ಯಾವ ಊರಲ್ಲಿ ಏನು ಕೇಳಿಲ್ಲ. ನೋಡಿ, ಗೌರ್ಮೆಂಟ್ ಕಾಲೇಜಿಗೆ ಅಷ್ಟೊಂದು ಬೇಡಿಕೆ ಇಲ್ಲ ಇಂಜಿನಿಯರಿಂಗ್ನಲ್ಲಿ. ನಿಮಗೆ 35,000 ಇದ್ದರೂ ಕೂಡ ಆರಾಮಾಗಿ ನಿಮಗೆ ಸೀಟು ಸಿಗುತ್ತೆ. ನೋಡಿ, ಅವರು ಬ್ರ್ಯಾಂಚ್ ಹೇಳ್ತಾ ಇಲ್ಲ, ಪ್ಲೇಸ್ ಹೇಳ್ತಾ ಇಲ್ಲ. ಹೀಗಾಗಿ ಯಾವುದೇ ಬ್ರ್ಯಾಂಚ್ ನನಗೆ ಬೇಕು ಅಂತಂದರೆ 35,000ಗೆ ನಿಮಗೆ ಆರಾಮಾಗಿ ಗೌರ್ಮೆಂಟ್ ಕಾಲೇಜಲ್ಲಿ ಸಿಗುತ್ತೆ. ಇನ್ನು ಪೂಜಾರಪ್ಪ ಅಂತ ಕೇಳಿದ್ದಾರೆ, ಅವರು OBC ಅಂತ ಹೇಳಿದ್ದಾರೆ. OBC ಅಂತ ಇರೋದ್ರೆ ಈಗ ನಮ್ಮ KCETಯಲ್ಲಿ 2A 2B 3A 3B ಗೆಲ್ಲ ಸ್ಪಷ್ಟವಾಗಿ ಕ್ಯಾಟಗರಿ ಇರ್ತವೆ. ಅವರು OBC ಅಂತ ಹೇಳಿದರೆ 8,126 ಅವರ ರ್ಯಾಂಕಿಂಗು. CS ಬೆಂಗಳೂರಿನಲ್ಲಿ ಒಳ್ಳೆ ಕಾಲೇಜ್ ಹೇಳಿ ಅಂತ ಕೇಳಿದರೆ DSCE BIT BMSIT ಇವರು ಟ್ರೈ ಮಾಡ್ಬೋದು. ಇನ್ನು ಶ್ರೀಮಾತಾ ಫುಡ್ಸ್ ಅಂತ ಅವರು ಕೇಳ್ತಾ ಇದ್ದಾರೆ, 2A ಕನ್ನಡ ಮತ್ತು ಹೈದರಾಬಾದ್ 14.9 ಅಂದರೆ 14,900 ರ್ಯಾಂಕ್ ಇದೆ ಅವ್ರದ್ದು. ENC ಬೆಂಗಳೂರಲ್ಲಿ ಕಾಲೇಜ್ ಕೇಳ್ತಾ ಇದ್ದಾರೆ. DNCಗೆ UVCE ಮತ್ತು DSCE BIT BMSIT ಇವನ್ನ ಅವರು ಟ್ರೈ ಮಾಡ್ಬೋದು, ಆರಾಮಾಗಿ ಸಿಗುತ್ತೆ. ಈಗ ಅನಿನ್ ಟೂನ್ ಅನ್ನೋರು ಕೇಳ್ತಾ ಇದ್ದಾರೆ 3,800 ರ್ಯಾಂಕ್ ಅಂತ, ಕ್ಯಾಟಗರಿ 1 ಇವ್ರದ್ದು. ಇವರ ಪ್ರಶ್ನೆ CS MSRITಯಲ್ಲಿ CS ಸಿಗುತ್ತಾ ಅಂತ ಕೇಳ್ತಾ ಇದ್ದಾರೆ. 3,800 ರ್ಯಾಂಕಿಗೆ ಕ್ಯಾಟಗರಿ 1ಗೆ CS ಸಿಗೋದು ಸ್ವಲ್ಪ ಕಷ್ಟ MSRITಯಲ್ಲಿ. ಆದರೆ ನಿಮಗೆ AI ಸಿಗುತ್ತೆ. 3,800ಗೆ AI ಸಿಗುತ್ತೆ. ಮತ್ತು ನೀವು ಇದಲ್ಲದೆ ನಾನು ಏನು ಸಜೆಸ್ಟ್ ಮಾಡ್ತೀನಿ ಅಂದರೆ ಇವ್ರಿಗೆ BMSCE PES UVCE DSCE ಮತ್ತು BIT ಇವನ್ನು ಕೂಡ ನಿಮ್ಮ ಒಂದು ಆಪ್ಷನ್ ಎಂಟ್ರಿಯಲ್ಲಿ ಹಾಕ್ಕೊಂಡು ಟ್ರೈ ಮಾಡಿ. ಇನ್ನೊಬ್ಬರು ಜ್ಯೋತಿ ಅಂತ ಕೇಳ್ತಾ ಇದ್ದಾರೆ, ಇವ್ರದ್ದು ಜನರಲ್ ಮೆರಿಟ್ ಮತ್ತು ಹೈದರಾಬಾದ್ ಕ್ಯಾಟಗರಿ, ಹೈದರಾಬಾದ್ ಇದೆ ಮತ್ತು ಕನ್ನಡನೂ ಇದೆ. 6,269 ಇವರ ರ್ಯಾಂಕಿಂಗು. ಇವ್ರು ಕೇಳ್ತಾ ಇದ್ದಾರೆ BMSCEಯಲ್ಲಿ CS ಸಿಗ್ಬೋದಾ ಅಂತ. BMSCEಯಲ್ಲಿ CS ಸಿಗ್ಬೋದಾ ಅಂತ. ಇದು ನೋಡಿ 6,269 ರ್ಯಾಂಕಿಗೆ ಇದು ತುಂಬ ಡಿಫಿಕಲ್ಟು. ಆದ ಕಾರಣ ಇವರು ಕೂಡ BMSCE ಅಲ್ಲದೆ PES UVCE TSCE ಮತ್ತು BIT ಇವುಗಳನ್ನು ಟ್ರೈ ಮಾಡಿದ್ರೆ BITಯಲ್ಲಿ ಅಂತ ಇವರಿಗೆ ಆರಾಮಾಗಿ ಸಿಗುತ್ತೆ. ಇನ್ನು ಚಂದ್ರಶೇಖರ್ ಅಂತ ಕೇಳ್ತಾ ಇದ್ದಾರೆ, ಜನರಲ್ ಮೆರಿಟ್ ಇವ್ರದ್ದು 3,052 ರ್ಯಾಂಕು. ಇವ್ರು ಕೇಳ್ತಾ ಇದ್ದಾರೆ CS ಇನ್ BMSCE. ನೋಡಿ, BMS ಕಾಲೇಜು ಬಹಳಷ್ಟು ಜನರಿಗೆ ಒಂದು ಫೇವ್ರೇಟ್ ಅನಿಸುತ್ತೆ. ಇದರಲ್ಲಿ ನಾನು ಹೇಳ್ತೇನೆ ಅಂದರೆ ಇವ್ರದ್ದು 3,052 ರ್ಯಾಂಕಿಂಗ್ ಇದೆ. 3,052 ರ್ಯಾಂಕಿಗೆ AI ಸಿಗುತ್ತೆ ಇವರಿಗೆ. CS ಮೇ ಆರ್ ಮೇ ನಾಟ್. CS ಸ್ವಲ್ಪ ರ್ಯಾಂಕಿಂಗ್ ಇದಾದರೆ ಸಿಗ್ಬೋದು, ಆದರೆ AI ಮಾತ್ರ ಸಿಗೋ ಚಾನ್ಸು ಜಾಸ್ತಿ ಇದೆ. ಕೆಲವರು ನೋಡಿ, ಈಗ ರಾಜಣ್ಣ ಅಂತ ಕೇಳಿದ್ದಾರೆ 18,250ಗೆ ನನಗೆ ಯಾವ ಕೋರ್ಸ್ ಸಿಗುತ್ತೆ, ಯಾವ ಕಾಲೇಜ್ ಸಿಗುತ್ತೆ ಅಂತ ಕೇಳಿದ್ದಾರೆ. ಹೀಗೆ ಕೇಳಿದರೆ ನಾವು ಉತ್ತರಿಸೋದು ತುಂಬ ಕಷ್ಟ ಆಗ್ತದೆ. ಆರಾಮಾಗಿ ಸಾಕಷ್ಟು ಕೋರ್ಸ್ಗಳು ಕಾಲೇಜುಗಳು ಸಿಗ್ತಾವೆ ಅವ್ರಿಗೆ. ಇನ್ನು ಸುಮಾ ಪೂಜಾರಿ ಅಂತ ನೋಡಿ 36,000 ಇದೆ ಇವ್ರದ್ದು ರ್ಯಾಂಕಿಂಗು. SC ಕ್ಯಾಟಗರಿ. ಇವ್ರು ಏನು ಕೇಳ್ತಾರೆ ಅಂತಂದರೆ CS ENC AI ಅದು ಬೆಂಗಳೂರಲ್ಲಿ ಟಾಪ್ ಕಾಲೇಜಿನಲ್ಲಿ ಸಿಗಬೇಕು ಅಂತ ಕೇಳ್ತಾ ಇದ್ದಾರೆ. ಇವ್ರದ್ದು SC ಕ್ಯಾಟಗರಿ ಇರೋದ್ರಿಂದ ಅಡ್ವಾಂಟೇಜ್ ಇದೆ ಇವ್ರಿಗೆ. ಇವರು DSCE ಮತ್ತು BITಯಲ್ಲಿ ಇವರಿಗೆ ಸೀಟು ಸಿಗೋ ಸಂಭವ ಜಾಸ್ತಿ ಇದೆ. ಇನ್ನು ಇವರು UVCE MSRITಗಳನ್ನು ಕೂಡ ಇವರು ಟ್ರೈ ಮಾಡ್ಬೋದು. ಯಾಕಂದರೆ SC ಕ್ಯಾಟಗರಿಯ ಒಂದು ಇದು ಬಹಳ ದೂರ ಹೋಗೋದ್ರಿಂದ ಇವನು ಕೂಡ ಟ್ರೈ ಮಾಡ್ಬೋದು. ಇನ್ನು ಉಳಿದ ಪ್ರಶ್ನೆಗಳನ್ನು ನಾನು ಮುಂದಿನ ವಿಡಿಯೋದಲ್ಲಿ ತೆಗೆದುಕೊಳ್ತೀನಿ. ಬಹಳಷ್ಟು ಪ್ರಶ್ನೆಗಳು ಬರ್ತಾ ಇದ್ದಾವೆ. ನೀವು ವಿಡಿಯೋಗಳನ್ನು ನೋಡ್ತಾ ಹೋಗಿ ನಿಮಗೆ ನಿಮ್ಮ ಪ್ರಶ್ನೆ ಬರ್ಬೋದು, ನಾನು ತಗೋಬೋದು. ಅಥವಾ ನಿಮ್ಮ ಪ್ರಶ್ನೆಗೆ ಸಿಮಿಲರ್ ಆಗಿರುವಂಥ ಪ್ರಶ್ನೆ ಬಂದರೂ ಕೂಡ ನಿಮಗೆ ಉತ್ತರ ಸಿಗುತ್ತೆ. ಮತ್ತೆ ಭೇಟಿಯಾಗೋಣ.